ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್. ಇದು ನಮ್ಮ ರಾಜವಲಿ ಹಬ್ಬದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ಕೋತೀವಿ, ಪ್ರಸಾದ ಹೇಗೆ ಮಾಡೋದು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಮೊದಲೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ನಿಮಗೆ ಈ ವಿಡಿಯೋ ಅರ್ಥನೇ ಆಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಎದ್ದು ಅಂಕಲ್ ಮತ್ತು ಅಶು ಮಾರ್ಕೆಟ್ಗೆ ಹೋಗಿ ಸೊಪ್ಪು, ತರಕಾರಿ, ಹಣ್ಣು ಏನೆಲ್ಲ ಬೇಕೋ ಅದೆಲ್ಲವನ್ನು ತೊಗೊಂಡು ಬಂದಿದ್ದಾಯಿತು. ಬರ್ತಿದ್ದಾಗೆ ಚಪ್ಪರಕ್ಕೆ ಒಂದು ಒಳ್ಳೆ ಫ್ರೆಶ್ ಆಗಿರುವಂಥ ಬಾಳೆಕಂದುಗಳನ್ನೆಲ್ಲ ಕಟ್ಟಿದ್ದು ಆಯಿತು. ಇನ್ನು ಇಲ್ಲಿ ನಡೀತಾ ಇರೋದು ಪ್ರಸಾದದ ಮಿಕ್ಸಿಂಗು. ಇನ್ನು ನಿನ್ನೆ ರಾತ್ರಿನೇ ಮಾಡಿಟ್ಟಿರುವಂತಹ ರೊಟ್ಟಿ ಬಿಸಿ ಇದ್ದಾಗಲೇ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿಟ್ಟಿರ್ತೀವಿ. ಸೊ ಆ ರೊಟ್ಟಿಗೆ ಇವಾಗ ನಾವು ಬೆಲ್ಲನ ಹಾಕಿ ಅದಕ್ಕೆ ಕೊಬ್ಬರಿ ತುರಿ ಹಾಗೂ ಕಡಲೆನ ಹಾಕ್ತಾರೆ, ಜೊತೆಗೆ ತುಪ್ಪನ ಬಿಸಿ ಮಾಡಿ ಹಾಕ್ತಾರೆ, ಹಾಗೂ ಸೋಂಪು ಕಾಳು ಮತ್ತು ಗಸಗಸೆನೂ ಸಹ ಹುರಿದು ಹಾಕುವಂಥದ್ದು. ಇದೆಲ್ಲವನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋ ಒಂದು ಪ್ರಸಾದ ರೆಡಿ ಆಗೋಗ್ಬಿಡುತ್ತೆ. ಇನ್ನು ಮನೆ ಹತ್ರ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾವೆಲ್ಲರೂ ರೆಡಿಯಾಗಿ ಹೊರಟಿರೋದು ಮಸೀದಿಗೆ. ಸೊ ಈ ಹಬ್ಬ ಮೇಯ್ನ್ ಆಗಿ ಮೊದಲನೇ ದಿನ ನಡೆಯೋದಂಥದ್ದು ಮಸೀದಿನಲ್ಲೇ. ಅಲ್ಲೇ ಹಿಂದೂಗಳು ಮತ್ತು ಮುಸ್ಲಿಮ್ಸ್ಗಳು ಒಟ್ಟಿಗೆ ಸೇರಿ ಹಬ್ಬದ ಆಚರಣೆ ಶುರು ಮಾಡ್ತಾರೆ. ಇನ್ನು ಮಸೀದಿ ಬಳಿನೇ ಮೇಕೆನ ಬಲಿ ಕೊಡುವಂತಹ ಕಾರ್ಯಕ್ರಮ ಸಹ ಇರುತ್ತೆ. ಹಾಗಾಗಿ ಮೇಕೆ ಮತ್ತು ನಮಗೆ ಅಡುಗೆ ಮಾಡಲಿಕ್ಕೆ ಸ್ಟವ್, ಪಾತ್ರೆಗಳು ಏನೆಲ್ಲ ಬೇಕು ಎಲ್ಲವನ್ನು ಒಂದು ಆಟೋಗೆ ತುಂಬಿಕೊಂಡು ನಾವು ಅಲ್ಲಿಗೆ ಹೋಗಿದ್ದಾಗಿದ್ವು. ಅಲ್ಲಿ ನಮಗೊಂದು ಪುಟ್ಟ ರೂಮ್ನ ಕೊಡ್ತಾರೆ. ಸೊ ಅಲ್ಲೇನೆ ಅಡುಗೆ ಎಲ್ಲನೂ ಮಾಡುವಂಥದ್ದಾಗಿರುತ್ತೆ.